ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ HSTR ಸಾಮಾನ್ಯ ಪತ್ರಿಕೆಯಲ್ಲಿ ಬರುವಂತಹ ಇಂಗ್ಲಿಷ್ ಒಂದು ವಿಷಯದ ಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇಂಗ್ಲಿಷ್ ಬಂದುಬಿಟ್ಟು HSTRಗೆ ನಮಗೆ 12 ಮಾರ್ಕ್ಸಿಗೆ ಕೇಳ್ತಾರೆ, 13 ಮಾರ್ಕ್ಸಿಗೆ ಕಂಪ್ಯೂಟರ್ ಕೇಳ್ತಾರೆ. ಎರಡು ಸಬ್ಜೆಕ್ಟ್ ಸೇರಿಬಿಟ್ಟು ನಮಗೆ ಏನು ಮಾಡ್ತಾರೆ 25 ಮಾರ್ಕ್ಸಿಗೆ ಇಲ್ಲಿ ಪ್ರಶ್ನೆಗಳನ್ನು ಬರ್ತವೆ. ಅದಕ್ಕೋಸ್ಕರ ನಾನು ಇಂಗ್ಲೀಷ್ ತರಗತಿಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಈ ಹಿಂದೆ ನಾನು ಇಂಗ್ಲೀಷ್ ಸಿಲೆಬಸ್ಸು ಮತ್ತು ಆರ್ಟಿಕಲ್ಸ್ ಮೇಲೆ ಒಂದು 4-5 ತರಗತಿಗಳನ್ನು ಮಾಡಿದ್ದೀನಿ. ಇವತ್ತಿನ ತರಗತಿಯಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳಿದುಕೊಳ್ಳೋಣ. ಒಟ್ಟು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ 8 ಪ್ರಕಾರಗಳು ಬರ್ತವೆ. ಒಂದು ನೌನು, ಪ್ರನೌನು, ವರ್ಬು, ಎಡ್ವರ್ಬು, ಅಡ್ಜೆಕ್ಟಿವು, ಪ್ರಿಪೋಸಿಷನ್ನು, ಕಂಜಕ್ಷನ್ನು, ಇಂಟರ್ಜೆಕ್ಷನ್, ಹೀಗೆ 8 ಪ್ರಕಾರಗಳನ್ನು ನಾವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೋಡ್ತೀವಿ. ಇವತ್ತಿನ ತರಗತಿಯಲ್ಲಿ ಫಸ್ಟಿಗೆ ನಾವು ಒಂದು ನೌನ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ತರಗತಿಯಲ್ಲಿ ನೌನ್ ಬಗ್ಗೆ ತಿಳ್ಕೊಳ್ಳೋಣ. ನೌನ್ ಈಸ್ ಎ ನೇಮಿಂಗ್ ವರ್ಡ್ ಅಂತೇಳಿ ಕರಿತೀವಿ. ನೌನಿಗೆ ನಾವೇನಂತೀವಿ ನೇಮಿಂಗ್ ವರ್ಡ್, ಅಂದರೆ ಹೆಸರನ್ನು ಸೂಚಿಸುವಂಥ ಒಂದು ಪದ ಆಗಿರ್ತೈತಿ. ಎವ್ರಿ ನೇಮ್ ಈಸ್ ಕಾಲ್ಡ್ ಎ ನೌನ್. ಪ್ರತಿಯೊಂದು ಹೆಸರುಗಳು ತಿಳಿಸುವುದೇ ನಾವೇನಂತೀವಿ ನೌನ್ ಅಥವಾ ನಾಮಪದ ಅಂತೇಳಿ ಕರಿತೀವಿ. ಇಲ್ಲಿ ನೌನಲ್ಲಿ ನಾವು ಮತ್ತೆ ವಿಧಗಳನ್ನು ನೋಡ್ತೀವಿ. ನೇಮ್ಸ್ ಆಫ್ ಪರ್ಸನ್ ಬಗ್ಗೆ ತಿಳ್ಕೊತೀವಿ, ನೇಮ್ಸ್ ಆಫ್ ಪ್ಲೇಸಸ್, ನೇಮ್ಸ್ ಆಫ್ ಥಿಂಗ್ಸ್, ನೇಮ್ಸ್ ಆಫ್ ಎನಿಮಲ್ಸ್, ನೇಮ್ಸ್ ಆಫ್ ಬರ್ಡ್ಸ್, ನೇಮ್ಸ್ ಆಫ್ ಅಬ್ಜೆಕ್ಟಿವ್ಸ್. ಇಷ್ಟು ಒಂದು ವಿಷಯದ ಮೇಲೆ ನಾವು ನೌನನ್ನು ಕೂಡ ಬೈಫರ್ಗಟ್ ಮಾಡ್ತೀವಿ. ಇಲ್ಲಿ ನೇಮ್ಸ್ ಆಫ್ ಪರ್ಸನ್ಸ್ ಅಂದರೆ ವ್ಯಕ್ತಿಗಳ ಹೆಸರು ಹೇಳೋಕ್ಕೆ ಏನು ಮಾಡ್ತೀವಿ ನಾವು ನಾಮಪದವನ್ನು ಬಳಸ್ತೀವಿ. ಇಲ್ಲಿ ರವಿ, ಶ್ರೀ ಜಯ, ಹಾಗೆ ಶ್ರೀಶ, ಈ ಒಂದು ಹೆಸರುಗಳು ನಾವು ಹೇಳ್ತೀವಿ. ಅಂದರೆ ಈ ಹೆಸರಲ್ಲ, ಇನ್ನು ಬೇರೆ ಬೇರೆ ಹೆಸರುಗಳು ಕೂಡ ಹೇಳ್ಬೋದು. ಇವಾಗ ಗಿರೀಶ, ಹರೀಶ, ಈ ರೀತಿ ಎಲ್ಲ ಬೇರೆ ಬೇರೆ ಹೆಸರುಗಳು ಬರ್ತಾವಲ್ಲ, ಅವು ಕೂಡ ನಾವೇನು ಮಾಡ್ತೀವಿ ನೇಮ್ಸಲ್ಲಿ ಸೇರಿಸ್ತೀವಿ. ನೇಮ್ಸ್ ಆಫ್ ಪರ್ಸನ್ಸ್ ಅಂದರೆ ವ್ಯಕ್ತಿಗಳ ಹೆಸರನ್ನು ಗುರುತಿಸೋಕ್ಕೆ ಏನು ಮಾಡ್ತೀವಿ ನಾವು ನಾಮಪದಗಳನ್ನು ಬಳಸ್ತೀವಿ. ಹಾಗೆ ನೇಮ್ಸ್ ಆಫ್ ಪ್ಲೇಸಸ್ ಹೆಸರು ಹೇಳಬೇಕಾದ್ರೂ ಕೂಡ ನಾವೇನು ಮಾಡ್ತೀವಿ ನಾಮಪದವನ್ನು ಬಳಸ್ತೀವಿ. ಮಾರ್ಕೆಟ್, ಬಸ್ ಸ್ಟ್ಯಾಂಡ್, ಕಾಲೇಜ್, ಸ್ಕೂಲ್, ಹಾಗೆ ಬೇರೆ ಬೇರೆ ಪ್ಲೇಸ್ಗಳು ಇರ್ತಾವಲ್ಲ ಅವಕ್ಕೆಲ್ಲ ಏನು ಬಳಸ್ತೀವಿ ನಾವು, ಅಲ್ಲಿಯೂ ಕೂಡ ನೇಮ್ಸನ್ನು ಬಳಸ್ತೀವಿ, ಅಂದರೆ ನೌನನ್ನು ಬಳಸ್ತೀವಿ ಅಂತ ಅರ್ಥ. ಹಾಗೆ ನೇಮ್ಸ್ ಆಫ್ ಥಿಂಗ್ಸ್ ಅಂದರೆ ವಸ್ತುಗಳು ಅಂತ ಅರ್ಥ. ವಸ್ತುಗಳ ಹೆಸರು ಹೇಳಬೇಕಾದ್ರೂ ಕೂಡ ಏನು ಮಾಡ್ತೀವಿ ಅಲ್ಲಿಯೂ ಕೂಡ ನೌನನ್ನು ಬಳಸ್ತೀವಿ. ಟೇಬಲ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಟ್ರೀ, ಹೋಮ್, ಚೇರ್, ಸ್ಟೂಲ್, ಹೀಗೆ ಬೇರೆ ಬೇರೆ ವಸ್ತುಗಳು ಹೇಳಬೇಕಾದ್ರೆ ಏನು ಮಾಡ್ತೀವಿ ನಾವು ನೌನ್ ಅಂದರೆ ನಾಮಪದವನ್ನು ಬಳಸ್ತೀವಿ. ಈಗ ನೇಮ್ಸ್ ಆಫ್ ಎನಿಮಲ್ಸ್, ಪ್ರಾಣಿಗಳ ಹೆಸರು ಹೇಳುವುದು ಕೂಡ ಏನು ಮಾಡ್ತೀವಿ ನಾಮಪದವನ್ನು ಬಳಸ್ತೀವಿ. ಸ್ಪ್ಯಾರೋ ಅಂದರೆ ಗಿಳಿ, ಮೈನಾ ಇದೊಂದು ಬರ್ಡ್ಸ್ ಪಕ್ಷಿ ಆಗಿರ್ತೈತೆ. ಇಲ್ಲಿನ ಇದು ನೇಮ್ಸ್ ಎನಿಮಲ್ಸ್ ಬಗ್ಗೆ ತಿಳ್ಕೊಳ್ರಿ. ಇದು ಬರ್ಡ್ಸ್ ಬಗ್ಗೆ ಆಯಿತು ಕೆಳಗಡೆ. ಟೈಗರ್, ಚೀತಾ, ಕೌ, ಡಾಗ್, ಈ ರೀತಿ ಪ್ರಾಣಿಗಳ ಹೆಸರನ್ನು ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ ಅಲ್ಲಿ ಕೂಡ ನಾಮಪದವನ್ನು ಬಳಸ್ತೀವಿ. ಈಗ ಬರ್ಡ್ಸ್, ಸ್ಪ್ಯಾರೋ, ಮೈನಾ, ಕ್ರೌ, ಡಕ್, ಇವೆಲ್ಲ ಹೇಳಬೇಕಾದ್ರೆ ಏನು ಮಾಡ್ತೀವಿ ನಾವು ಅಂದರೆ ನಾಮಪದವನ್ನು ಬಳಸ್ತೀವಿ. ನೇಮ್ಸ್ ಆಫ್ ಅಬ್ಜೆಕ್ಟಿವ್ ಅಂದರೆ ಉದ್ದೇಶಗಳನ್ನು ಹೇಳುವುದಕ್ಕೆ ಕೂಡ ನಾವು ಏನು ಮಾಡ್ತೀವಿ ನಾಮಪದವನ್ನು ಬಳಸ್ತೀವಿ. ಕಾರ್, ಹೆಲ್ಮೆಟ್, ವಾಲೆಟ್, ಶರ್ಟ್, ಹೀಗೆಲ್ಲ ಅಬ್ಜೆಕ್ಟಿವ್ಸ್ ಅಂದರೆ ವಸ್ತುಗಳು ಹೇಳಬೇಕಾದ್ರೂ ಕೂಡ ಏನು ಮಾಡ್ತೀವಿ ನಾವು ಅಲ್ಲಿ ಕೂಡ ನಾಮಪದವನ್ನು ಬಳಸ್ತೀವಿ. ವಸ್ತುಗಳ ಹೆಸರು ಸೂಚಿಸೋದಕ್ಕೂ, ಪ್ರಾಣಿಗಳ ಹೆಸರು ಸೂಚಿಸೋದಕ್ಕೂ, ಪಕ್ಷಿಗಳ ಹೆಸರು ಹೇಳೋದಕ್ಕೂ, ಥಿಂಗ್ಸ್ ಅಂದರೆ ವಸ್ತುಗಳ ಹೆಸರು ಹೇಳುವುದಕ್ಕೂ, ಹಾಗೆ ಪ್ಲೇಸಸ್ ಬೆಂಗಳೂರು, ಮಂಗಳೂರು ಈ ರೀತಿ ಪ್ಲೇಸಸ್ ಹೇಳ್ತೀವಲ್ಲ ಅದಕ್ಕೂ ಕೂಡ ಏನು ಮಾಡ್ತೀವಿ ನಾವು ನೌನನ್ನು ಬಳಸ್ತೀವಿ. ವ್ಯಕ್ತಿಗಳ ಹೆಸರು ಹೇಳಬೇಕಾದ್ರೂ ನಾವು ಇಲ್ಲಿ ನಮ್ಮ ನಾಮಪದವನ್ನು ಅಥವಾ ನೌನನ್ನು ಬಳಸ್ತೀವಿ. ಈಗ ನಾಮಪದದಲ್ಲಿ ಮತ್ತೆ ಪ್ರಕಾರಗಳನ್ನು ನೋಡ್ತೀವಿ ನಾವು. ಅವು ಯಾವುದಾದ್ರ ಬಗ್ಗೆ ಹೇಳ್ತೀವಿ ಅಂದರೆ ಇವಾಗ ನೋಡ್ತೀವಿ. ಯಾವ ಪ್ಲೇಸಸ್ಸು, ಪ್ರಾಣಿಗಳ ಹೆಸರು, ಪಕ್ಷಿಗಳ ಹೆಸರು, ವ್ಯಕ್ತಿಗಳ ಹೆಸರು, ಹಾಗೆ ಥಿಂಗ್ಸ್ಗಳ ಹೆಸರು ಅದರ ವಸ್ತುಗಳ ಹೆಸರು, ಮತ್ತು ಐಡಿಯಾಸ್ಗಳು ಕೂಡ ಹೇಳಬೇಕಾದ್ರೆ ಅಲ್ಲಿ ಕೂಡ ಏನು ಮಾಡ್ತೀವಿ ನಾವು ನಾಮಪದವನ್ನು ಬಳಸ್ತೀವಿ. ಎಲ್ಲೆಲ್ಲಿ ನಾಮಪದ ಬಳಸ್ತೀವಿ ಅಂತೇಳಿ ತಿಳ್ಕೊಂಡಿವಿ. ಈಗ ನಾಮಪದದ ಪ್ರಕಾರಗಳಿದ್ದಾವೆ ನೋಡ್ರಿ. ನಾಮಪದದಲ್ಲಿ ಕಾಂಟ್ರಾಕ್ಟ್ ನೌನ್. ನಾವು ನಾಮಪದದಲ್ಲಿ ಮುಖ್ಯವಾಗಿ ಏನು ಮಾಡ್ತೀವಿ 2 ಪ್ರಕಾರಗಳನ್ನು ತಿಳ್ಕೊತೀವಿ.
ಆ ಎರಡು ಪ್ರಕಾರಗಳು ಯಾವುದಂದರೆ ಕಾಂಟ್ರಾಕ್ಟ್ ನೌನ್, ಒಂದು ಅಬ್ಸ್ಟ್ರಾಕ್ಟ್ ನೌನ್. ಅಂದರೆ ಮೂರ್ತ ಒಂದು ನಾಮಪದ, ಅಮೂರ್ತ ಒಂದು ನಾಮಪದ ಅಂತ ಅರ್ಥ. ಈಗ ಕಾಂಟ್ರಾಕ್ಟ್ ನೌನ್ಸಲ್ಲಿ ಇದರಲ್ಲಿ ಮತ್ತೆ 5 ಪ್ರಕಾರಗಳನ್ನು ನೋಡ್ತೀವಿ. ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮಟೀರಿಯಲ್ ನೌನ್, ಕೌಂಟೇಬಲ್ ನೌನ್. ಪ್ರಾಪರ್ ನೌನ್ ಅಂದರೆ ನಾವು ಇಟ್ಟಂಥ ಹೆಸರುಗಳು. ಕಾಮನ್ ನೌನ್ ಅಂದರೆ ಹಿಂದಿನಿಂದ ಬಂದಂಥ ಹೆಸರುಗಳಾಗಿರ್ತವೆ. ಕಲೆಕ್ಟಿವ್ ನೌನ್ ಅಂದರೆ ಗುಂಪುಗಳಿಗೆ ಇಡುವಂತಹ ಹೆಸರುಗಳು, ಗುಂಪುಗಳಿರ್ತವೆ ಇಲ್ಲಿ. ಮಟೀರಿಯಲ್ ನೌನ್ ಅಂದರೆ ಇಲ್ಲಿ ವಸ್ತುಗಳಿರ್ತವೆ ಇಲ್ಲಿ, ಅವಕ್ಕೇನು ಮಟೀರಿಯಲ್ ನೌನ್ಸ್ ಅಂತ ಕರಿತೀವಿ. ಕೌಂಟೇಬಲ್ ನೌನ್ ಅಂದರೆ ನಾವು ಎಣಿಸ್ಬೋದು ನೋಡ್ರಿ. ಹಾಗೆ ಅನ್ಕೌಂಟೇಬಲ್ ನೌನ್, ಅನ್ಕೌಂಟೇಬಲ್ ಅಂದರೆ ನಾವು ಎಣಿಸಲಿಕ್ಕೆ ಸಾಧ್ಯ ಇರುವಂತಹ ಒಂದು ನೌನ್ಗಳು. ಕೌಂಟೇಬಲ್ ಅಂದರೆ ಎಣಿಸ್ಬೋದು, ಅನ್ಕೌಂಟೇಬಲ್ ಅಂದರೆ ಎಣಿಸಲು ಅಸಾಧ್ಯ ಅಂತ ಅರ್ಥ. ಹೀಗೆ ನೌನ್ಗಳಲ್ಲಿ ನಾವು ಮುಖ್ಯವಾಗಿ 6 ಪ್ರಕಾರಗಳನ್ನು ನೋಡ್ತೀವಿ. ನೌನಲ್ಲಿ ಮುಖ್ಯವಾಗಿ 2 ಪ್ರಕಾರ, 2 ಪ್ರಕಾರದಲ್ಲಿ ಕಾಂಟ್ರಾಕ್ಟ್ ನೌನಲ್ಲಿ 6 ಪ್ರಕಾರಗಳನ್ನು ನೋಡ್ತೀವಿ. ಇವಾಗ ಅಬ್ಸ್ಟ್ರಾಕ್ಟ್ ನೌನ್, 2ನೇ ಪ್ರಕಾರ ಬಂದುಬಿಟ್ಟು ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಅಮೂರ್ತ ನಾಮಪದಗಳು ಅಂತ ಅರ್ಥ. ಇಲ್ಲಿ ನೇಮ್ಸ್ ಆಫ್ ಕ್ವಾಲಿಟಿ ಇದ್ರ ಬಗ್ಗೆ ತಿಳ್ಕೊತೀವಿ. ಹಾಗೆ ನೇಮ್ಸ್ ಆಫ್ ಸ್ಟೇಟ್ ಆಫ್ ಮೈಂಡ್ ಬಗ್ಗೆ ತಿಳ್ಕೊತೀವಿ. ಹಾಗೆ ಅಂದರೆ ಸ್ಟೇಟ್ ರಾಜ್ಯಗಳ ಬಗ್ಗೆ ತಿಳ್ಕೊತೀವಿ, ಪ್ಲೇಸ್ಗಳು. ಹಾಗೆ ನೇಮ್ಸ್ ಆಫ್ ಆ್ಯಕ್ಷನ್ಸ್ ಅಂದರೆ ಕ್ರಿಯೆಗಳ ಬಗ್ಗೆ, ಈಗೆಲ್ಲದ್ರ ಬಗ್ಗೆ ಏನು ಮಾಡ್ತೀವಿ ನಾವು ಅಬ್ಸ್ಟ್ರಾಕ್ಟ್ ನೌನಲ್ಲಿ ಸೇರಿಸ್ತೀವಿ. ಈಗ ಕಾಂಟ್ರಾಕ್ಟ್ ನೌನಲ್ಲಿ ಮೊದಲನೇದು ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದರೆ ನಾವು ಇಟ್ಟಂಥ ಹೆಸರುಗಳು ಅಂತ ಅರ್ಥ. ನಾವು ಏನು ಮಾಡ್ತೀವಿ, ನಾವೇ ಸ್ವತಃ ಇಟ್ಟಿರ್ತೀವಿ ಹೆಸರುಗಳು. ರಮೇಶ್ ಈಸ್ ಎ ಬ್ರೇವ್ ಬಾಯ್, ಇಲ್ಲೇನಿದೆ ರಮೇಶ್ ಅನ್ನೋದೊಂದು ಪ್ರಾಪರ್ ನೌನ್, ನಾವು ಇಟ್ಟಂಥ ಹೆಸರು. ಹರ್ಷ ಈಸ್ ಎ ಇಂಟೆಲಿಜೆಂಟ್ ಸ್ಟೂಡೆಂಟ್, ಇಲ್ಲೆಲ್ಲ ಇಂಟೆಲಿಜೆಂಟು ಬ್ರೇವು ಇವೆಲ್ಲ ಮತ್ತು ಬೇರೆ ಆಗ್ತೈತಿ, ಅದರಲ್ಲಿ ನಾವು ಹೇಳ್ತಿರೋದು ಓನ್ಲಿ ಪ್ರಾಪರ್ ನೌನ್. ಹಾಗೆ ಆರ್ತಿ ಈಸ್ ಎ ಪ್ಲೇಯಿಂಗ್ ವಿತ್ ಹರ್ ಡಾಲ್, ಆರ್ತಿ ಅನ್ನೋದೊಂದು ನಾಮಪದ. ಇಂಡಿಯಾ ಈಜೆ ನಾವಿಟ್ಟಂಥ ಹೆಸರು. ಇಂಡಿಯಾ ಈಸ್ ಮೈ ಕಂಟ್ರಿ, ನಮ್ಮ ದೇಶ ಭಾರತ. ಇಂಡಿಯಾ ಅನ್ನೋದೇನು ಅದೊಂದು ಪ್ರಾಪರ್ ನೌನ್. ದ ಸನ್ ರೈಸಸ್ ಇನ್ ದ ಈಸ್ಟ್, ಸನ್ ಅನ್ನೋದು ಕೂಡ ಇದೊಂದು ಪ್ರಾಪರ್ ನೌನ್. ಬೆಂಗಳೂರು ಈಸ್ ಎ ಕ್ಯಾಪಿಟಲ್ ಸಿಟಿ, ಇದು ಒಂದು ದೊಡ್ಡ ನಗರ. ಬೆಂಗಳೂರು ಅನ್ನೋದು ಕೂಡ ಒಂದು ನಾಮಪದ. ಹಾಗೆ ದ ಗಂಗಾ ಇದೊಂದು ನದಿ ಹೆಸರು, ಇದನ್ನು ಕೂಡ ಒಂದು ಪ್ರಾಪರ್ ನೌನ್. ಇಲ್ಲ ಓನ್ಲಿ ನದಿ ಅಂದರೆ ಇದು ಏನಾಗ್ತೈತೆ, ನದಿ ಅಂದರೆ ಏನಾಗ್ತದೆ ಅಂದರೆ ಕಾಮನ್ ನೌನ್ ಆಗ್ತದೆ. ಹಾಗೆ ನಾವು ಗಂಗಾ, ಸಿಂಧು ಈ ರೀತಿ ಹೆಸರಿಟ್ಟು ಕರೆದ್ರೆ ಅವು ಏನಾಗ್ತೈತಿ ಪ್ರಾಪರ್ ನೌನ್. ನಾವು ಹೆಸರು ಇಟ್ಟಿರ್ತೀವಲ್ಲ ಅದಕ್ಕೆ ಪ್ರಾಪರ್ ನೌನ್ ಅಂತೇಳಿ ಕರಿತೀವಿ. ಇವಾಗ ಹಿಮಾಲಯಸ್ ಇದೊಂದು ಪರ್ವತ. ಹಿಮಾಲಯಸ್ ಆರ್ ದ ಹೈಯೆಸ್ಟ್ ಮೌಂಟೇನ್ಸ್, ಹಿಮಾಲಯ ಅನ್ನೋದು ಕೂಡ ಒಂದು ಪ್ರಾಪರ್ ನೌನ್. ಓನ್ಲಿ ಮೌಂಟೇನ್ಸ್ ಅಂತಿದ್ರೆ ಅದು ಕಾಮನ್ ನೌನ್ ಆಗಿರ್ತೈತೆ. ಇಷ್ಟು ಪ್ರಾಪರ್ ನೌನ್ ಬಗ್ಗೆ ತಿಳ್ಕೊಂಡಿವಿ. ಇವಾಗ ಕಾಮನ್ ನೌನ್ ಬಗ್ಗೆ ತಿಳ್ಕೊಳ್ಳೋಣ. ಕಾಮನ್ ನೌನ್ ಬಂದುಬಿಟ್ಟು ಇವೇನಾಗಿರ್ತವೆ, ಹಿಂದಿನಿಂದ ರೂಢಿಗತವಾಗಿ ಬಂದಿರುವಂಥ ಹೆಸರುಗಳಾಗಿರ್ತವೆ. ಅವರ್ ಟೀಚರ್ ಈಸ್ ಎ ವೆರಿ ಸ್ಟ್ರಿಕ್ಟ್, ಇಲ್ಲಿ ಟೀಚರ್ ಅನ್ನೋದು ಮಾತನ್ನು ಗಮನಿಸಬೇಕು, ಇದೊಂದು ಕಾಮನ್ ನೌನ್. ಬ್ರದರ್ ಅನ್ನೋದೊಂದು ಕಾಮನ್ ನೌನ್. ಇಂಜಿನಿಯರ್ ಅನ್ನೋದು ಕೂಡ ಕಾಮನ್ ನೌನ್. ಐ ಆಮ್ ಗೋಯಿಂಗ್ ಟು ಟೌನ್ ಅನ್ನೋದೇನು ಕಾಮನ್ ನೌನ್. ಇದು ಬೆಂಗಳೂರು ಟೌನು, ಮೈಸೂರು ಟೌನ್ ಈ ರೀತಿ ಹೇಳಿದರೆ ಅದು ಏನಾಗ್ತೈತೆ ಪ್ರಾಪರ್ ನೌನ್ ಆಗ್ತೈತೆ. ಯಾಕಂದರೆ ಹೆಸರು ಪರ್ಟಿಕ್ಯುಲರಾಗಿ ಹೇಳ್ತಾ ಇರೋದ್ರಿಂದ ಅದು ಪ್ರಾಪರ್ ನೌನ್. ಸುದೀಪ್ ಈಸ್ ಮೈ ಫೇವ್ರೇಟ್ ಹೀರೋ ಅನ್ನೋದು ಕೂಡ ಇನ್ನೊಂದು ಕಾಮನ್ ನೌನ್. ಆ್ಯನ್ ಆ್ಯಪಲ್ ಈಸ್ ಎ ಕಾಮನ್ ನೌನ್. ಡಾಕ್ಟರ್ ಅನ್ನೋದು ಕೂಡ ಒಂದು ಕಾಮನ್ ನೌನ್. ಹಿಂದಿನಿಂದ ಡಾಕ್ಟರ್ ಅನ್ಕೋತಾ ಬಂದಿದ್ದೀವಿ, ಅದಕ್ಕೆ ಕಾಮನ್ ನೌನ್. ಲಾಯನ್ ದ ಕಿಂಗ್ ಆಫ್ ಫಾರೆಸ್ಟ್, ಇಲ್ಲಿ ಕಿಂಗ್ ಅನ್ನೋದೇನು ಕಾಮನ್ ನೌನ್ ಆಗಿರ್ತೈತೆ. ಇಲ್ಲಿ ಕಲೆಕ್ಟಿವ್ ನೌನ್, ಮೂರನೇದು ಬಂದುಬಿಟ್ಟು ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದರೆ ಇದೊಂದು ಗುಂಪಿನ ಪದಗಳು ಅಂತ ಅರ್ಥ, ಗುಂಪಿನ ನಾಮಪದಗಳು ಅಂದರೆ ಸಮೂಹ ಇರ್ತೈತಿ. ಇಲ್ಲಿ ಕಲೆಕ್ಟಿವ್ ನೌನ್ ಅಂದರೆ ಸಮೂಹ ಅಂತ ಅರ್ಥ. ಮೈ ಫ್ರೆಂಡ್ ಈಜ್ ಫ್ಯಾಮ್ಲಿ ಮ್ಯಾನ್, ಮೈ ಫ್ರೆಂಡ್ ಈಜ್ ನಮ್ಮ ಸ್ನೇಹಿತ ಇರೋದೇ ಒಬ್ಬ ಫ್ಯಾಮ್ಲಿ ಮ್ಯಾನ್ ಇದ್ದಾನೆ ಅಂತಂದರೆ ಫ್ಯಾಮ್ಲಿ ಅನ್ನೋದೇನು ಕಲೆಕ್ಟಿವ್ ನೌನ್ ಅಂತ ಅರ್ಥ. ಕ್ರೌಡ್, ದೇರ್ ವಾಜ್ ಎ ಹ್ಯೂಗ್ ಕ್ರೌಡ್ ಇನ್ ದ ವಿಲೇಜ್ ಫೇರ್, ಅಂದರೆ ನಮ್ಮ ಜಾತ್ರೆಯಲ್ಲಿ ತುಂಬ ಜನ ಏನಾಗಿತ್ತು, ಕ್ರೌಡ್ ಅಂದರೆ ಜನ ಅಂತ, ಜನಸಂದಣಿ ಅಂತ ಅರ್ಥ. ಅವರ್ ಇಂಡಿಯನ್ ಕ್ರಿಕೆಟ್ ಟೀಮ್ ಈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್, ನಮ್ಮ ಭಾರತದ ಟೀಮು ಒಂದು ಪ್ರಪಂಚದಲ್ಲೇ ಒಂದು ಒಳ್ಳೆಯದಂಥ ಟೀಮು ಅಂತ ಅರ್ಥ. ಇಲ್ಲಿ ಟೀಮ್ ಅನ್ನೋದೇನು ಕಲೆಕ್ಟಿವ್ ನಾವು ಯಾವ ವರ್ಡ್ಸ್ ಮೇಲೆ ಇಲ್ಲಿ ಫೋಕಸ್ ಮಾಡಬೇಕಂದ್ರೆ
ಕಲೆಕ್ಟಿವ್ ನೌನ್ ಮೇಲೆ ಫೋಕಸ್ ಮಾಡಬೇಕು. ಸೆಂಟೆನ್ಸ್ ಇಂಪಾರ್ಟೆಂಟ್ ಅಲ್ಲ, ನಮಗೆ ಆ ಪದಗಳು ಇಂಪಾರ್ಟೆಂಟ್. ದಿಸ್ ಫಾರೆಸ್ಟ್ ಈಸ್ ರಿಸರ್ವ್ಡ್ ಫಾರ್ ಗ್ರಾಜಿಂಗ್ ಕ್ಯಾಟಲ್. ಕ್ಯಾಟಲ್ ಅಂದರೆ ಇದು ಒಂದು ಕಲೆಕ್ಟಿವ್ ನೌನ್. ಐ ಸಾ ಎ ಲಾಂಗ್ ಟ್ರೈನ್ ಸ್ಟೇರಿಂಗ್ ದ ಡೆಸರ್ಟ್. ಇಲ್ಲಿ ಸ್ಟೇರಿಂಗ್ ಅನ್ನೋದು ಕೂಡ ಒಂದು ಕಲೆಕ್ಟಿವ್ ನೌನ್ ಆಗಿರ್ತೈತೆ. ಇಲ್ಲಿ ಶೋಲು, ಯೋಕು ಇವೆಲ್ಲ ಏನು ಕಲೆಕ್ಟಿವ್ ನೌನ್ಗಳು. ಬೊಕೆಟ್ ಅಂದರೆ ಹಲವಾರು ಹೂವುಗಳು ಇರ್ತೈತಲ್ಲ, ಬೊಕ್ಕೆ ಕೊಡ್ತೀವಲ್ಲ, ಈಗ ಮ್ಯಾರೇಜ್ ಡೇಗೆ ಅಥವಾ ಮ್ಯಾರೇಜ್ ಫಂಕ್ಷನ್ಗೆ, ಬರ್ತ್ಡೇ ಫಂಕ್ಷನ್ಗೆ ಈ ರೀತಿ ಬೊಕ್ಕೆ ಕೊಡ್ತೀವಲ್ಲ, ಅದಕ್ಕೆ ಏನಂತೀವಿ, ಒಂದು ಕಲೆಕ್ಟಿವ್ ನೌನ್ ಅಂತೇಳಿ ಕರಿತೀವಿ. ಯಾಕೆಂದರೆ ಒಂದೇ ಹೂವು ಇರೋದಿಲ್ಲ, ಹಲವಾರು ಹೂವುಗಳು ಕೇಳ್ಕೊಂಡು ಏನಾಗ್ತೈತೆ, ಒಂದು ಬೊಕ್ಕೆ ರೆಡಿ ಆಗ್ತೈತಿ. ಅದಕ್ಕೆ ಅದು ಕೂಡ ಒಂದು ಕಲೆಕ್ಟಿವ್ ನೌನ್. ರೋಹಿತ್ ಸ್ಪೆಂಡ್ ಮಚ್ ಆಫ್ ಹಿಜ್ ಟೈಮ್ ದ ಲೈಬ್ರರಿ ಅನ್ನೋದು ಕೂಡ ಒಂದೇನಾಗಿರ್ತೈತೆ, ಇದು ಒಂದು ಕೂಡ ಕಲೆಕ್ಟಿವ್ ನೌನ್. ರೋಹಿತ್ ಏನು ಮಾಡ್ತಾರೆ ಇದನ್ನಂತೆ, ಯಾವಾಗಲೂ ಕೂಡ ಭಾಳಷ್ಟು ಸಮಯ ತನ್ನ ಲೈಬ್ರರಿಯಲ್ಲೇ ಕಳೀತಾ ಇದ್ದೀನು ಅಂತ ಅರ್ಥ. ವೇರ್ ಈಸ್ ದ ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾ. ವೇರ್ ಈಸ್ ದ ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾ ಅಂತ ಅರ್ಥ. ಅಂದರೆ ನ್ಯಾಷನಲ್ ಮ್ಯೂಸಿಯಂ ಅನ್ನೋದು ಕೂಡ ಒಂದು ಏನಾಗಿರ್ತೈತೆ, ಅದು ಕಲೆಕ್ಟಿವ್ ನೌನ್ ಆಗಿರ್ತೈತೆ. ಬನ್ನೇರಘಟ್ಟ ಮ್ಯೂಸಿಯಮು, ಬೇರೆ ಬೇರೆ ಮ್ಯೂಸಿಯಂ ಇರ್ತಾವಲ್ಲ, ಅವೆಲ್ಲ ಕೂಡ ಏನು, ಅವು ಒಂದು ಕಲೆಕ್ಟಿವ್ ನೌನ್ಗೆ ಉದಾಹರಣೆಗಳು. ಯಾಕಂದರೆ ಹಲವಾರು ರೀತಿಯ ತಳಿಗಳು ಅಥವಾ ಹಲವಾರು ರೀತಿಯ ಏನಿರ್ತವೆ, ಪ್ರಾಣಿ ಪಕ್ಷಿ, ವಿವಿಧ ರೀತಿಯ ಒಂದು ಈಗ ಮಟೀರಿಯಲ್ ನೌನ್, ಕಾಮನ್ ನೌನ್ ತಿಳ್ಕೊಂಡಿವಿ, ಪ್ರಾಪರ್ ನೌನ್ ತಿಳ್ಕೊಂಡಿವಿ, ಕಲೆಕ್ಟಿವ್ ನೌನ್ ತಿಳ್ಕೊಂಡಿವಿ. ಇವಾಗ ಮಟೀರಿಯಲ್ ನೌನ್ ಬಗ್ಗೆ ತಿಳ್ಕೊಳ್ಳೋಣ. ಗೋಲ್ಡ್ ಅನ್ನೋದೇನದು, ಇದೊಂದು ಮಟೀರಿಯಲ್ ನೌನು. ಇದು ಸೆಂಟೆನ್ಸ್ ಇದ್ದಾವೆ, ನಮಗೆ ಸೆಂಟೆನ್ಸ್ ಏನು ಬೇಡ. ಗೋಲ್ಡ್ ಪ್ರೈಸ್ ಈಸ್ ರೀಚಿಂಗ್ ದ ಸ್ಕೈ ನವ್ ಡೇಸ್. ಅಂದರೆ ಏನಾಗ್ತದೆ, ಗೋಲ್ಡ್ ಪ್ರೈಸ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತದೆ ಅಂತ ಅರ್ಥ ಇಲ್ಲಿ. ದಿಸ್ ಹೌಸ್ ಈಸ್ ಬಿಲ್ಟ್ ಬೈ ಸ್ಟೋನ್ ಅನ್ನೋದೇನು, ಇದೊಂದು ಮಟೀರಿಯಲ್ ನೌನ್. ಕ್ಲೇ ಅನ್ನೋದು ಕೂಡ ಇದು ಒಂದು ಏನಾಗಿರ್ತೈತೆ, ಮಟೀರಿಯಲ್ ನೌನ್ ಆಗಿರ್ತೈತೆ. ಹಾಗೆ ವುಡ್ ಅನ್ನೋದು ಕೂಡ ಒಂದು ಮಟೀರಿಯಲ್ ನೌನ್. ವುಡ್ ಅಂದ್ರೇನು, ಕಟ್ಟಿಗೆ ಅಂತ ಅರ್ಥ. ಕ್ಲೇ ಮಾಡಲಿಂಗ್ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಕ್ಲೇ ಅಂತೇಳಿ ಕರಿತೀವಿ. ಅಂದರೆ ಅದೊಂದು ವಸ್ತು, ಹಾಗಾಗಿ ಇದೊಂದು ಮಟೀರಿಯಲ್ ನೌನ್ ಅಂತೇಳಿ ಕರಿತೀವಿ. ಇಲ್ಲಿ ಪೇಪರ್ಸ್ ಒಂದು ಮಟೀರಿಯಲ್ ನೌನು. ಪ್ಲಾಸ್ಟಿಕ್, ಲೆದರ್, ಸಿಲ್ಕ್ ಇವೆಲ್ಲ ಏನಾಗಿರ್ತವೆ, ಮಟೀರಿಯಲ್ ನೌನ್ ಆಗಿರ್ತವೆ. ಇವೆಲ್ಲ ಸೆಂಟೆನ್ಸಲ್ಲಿದ್ದಾವೆ. ದ ಪೇಪರ್ಸ್ ಇನ್ ದ ಬ್ಯಾಗ್ ಆರ್ ಅನ್ಯೂಸ್ಡ್. ನಾವೇನು ಮಾಡ್ತೀವಿ, ನಾವು ಪೇಪರ್ಸನ್ನು ಬ್ಯಾಗಾಗಿ ಯೂಸ್ ಮಾಡಬಾರ್ದು ಅಂತ ಅರ್ಥ. ನಾವು ಯೂಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅವರಲ್ಲಿ. ವಿ ಹ್ಯಾವ್ ಟು ಸ್ಟಾಪ್ ಯೂಸಿಂಗ್ ಪ್ಲಾಸ್ಟಿಕ್ ಬಿಕಾಸ್. ನಾವು ಪ್ಲಾಸ್ಟಿಕ್ಕನ್ನು ಏನು ಮಾಡಬೇಕು, ನಾವು ಬಳಸಬಾರ್ದು. ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಸೋದ್ರೆ ಏನಾಗ್ತದೆ, ಪರಿಸರ ಮಾಲಿನ್ಯ ಉಂಟಾಗ್ತೈತೆ. ಹಾಗಾಗಿ ನಾವು ಏನು ಮಾಡಲ್ಲ, ಪ್ಲಾಸ್ಟಿಕ್ ಬಳಸಲ್ಲ, ಸ್ಟಾಪ್ ಮಾಡಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಇವೆಲ್ಲ ಏನದು ಅಂದರೆ ಮಟೀರಿಯಲ್ ನೌನ್. ಅದು ಇಲ್ಲಿ ನೋಡ್ರಿ, ಕೌಂಟೇಬಲ್ ನೌನ್. ಕೌಂಟೇಬಲ್ ಅಂದರೆ ಎಣಿಸಲು ಸಾಧ್ಯವಾಗುವಂಥ ಒಂದು ಪದಗಳಿಗಿಂತ ಕೌಂಟೇಬಲ್ ನೌನ್ ಅಂತೇಳಿ ಕರಿತೀವಿ. ದ ನೌನ್ಸ್ ವಿಚ್ ಕ್ಯಾನ್ ಬಿ ಕೌಂಟೇಬಲ್ ಆರ್ ನೌನ್ ಆ್ಯಸ್ ಕೌಂಟೇಬಲ್ ನೌನ್ಸ್. ಇವೇನು ಮಾಡ್ತೀವಿ, ನಾವು ಎಣಿಸೋಕ್ಕೆ ಸಾಧ್ಯವಾಗೋಕ್ಕೆ ನಾಮಪದಗಳಿಗೆ ಅಂತೀವಿ ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಉದಾಹರಣೆ ಹೇಳಬೇಕಾದ್ರೆ ಟೇಬಲ್, ಚೇರ್. ಟೇಬಲ್ ಅಂದರೆ ಒಂದು, ಚೇರ್ ಅಂದರೆ ಒಂದು, ಫಿಂಗರ್ ಅಂದರೆ ಒಂದು, ಬಲೂನ್ ಅಂದರೆ ಒಂದು, ಬಾಯ್, ಗರ್ಲ್, ಬಸ್ ಮತ್ತು ಬರ್ಡ್, ಎನಿಮಲ್, ಬುಕ್ ಇವೆಲ್ಲ ಏನು ಸಿಂಗಲ್ ಒಂದೊಂದೇ ಇರುವಂಥದ್ದು, ಅಂದರೆ ಎಣ್ಸೋಕ್ಕೆ ಬರುವಂಥ ವಸ್ತುಗಳು. ಅವಕ್ಕೇನಂತೀವಿ ನಾವು ಕೌಂಟೇಬಲ್ ನೌನ್ ಅಂತೇಳಿ ಕರಿತೀವಿ. ಈಗ ಅನ್ಕೌಂಟೇಬಲ್ ನೌನ್ ಅಂದರೆ ಎಣಿಸಲು ಅಸಾಧ್ಯವಾಗಿರುವಂಥ ಒಂದು ನಾಮಪದಗಳಿಗೆ ಅನ್ಕೌಂಟೇಬಲ್ ನೌನ್ ಅಂತೇಳಿ ಕರಿತೀವಿ. ಇಲ್ಲಿ ಟೀ ಎಣ್ಸೋಕ್ಕಾಗುತ್ತೆ, ನಮಗೆ ಅದರಲ್ಲಿರುವಂಥ ಕಾಳುಗಳು ಎಣ್ಸೋಕ್ಕಾಗೋದಿಲ್ಲ. ಶುಗರ್ ಎಣ್ಸೋಕ್ಕಾಗೋದಿಲ್ಲ. ಹಾಗೆ ಏರ್ ಗಾಳಿ ಕೂಡ ಎಣ್ಸೋಕ್ಕಾಗೋದಿಲ್ಲ. ವಾಟರ್, ರೈಸ್ ಎಣ್ಸೋಕ್ಕಾಗಲ್ಲ, ವಾಟಕ್ಕೆ ಎಣ್ಸೋಕ್ಕಾಗಲ್ಲ. ವಾಟರು, ಫುಡ್ ಆಹಾರ ಕೂಡ ಎಣ್ಸೋಕ್ಕಾಗಲ್ಲ. ಅಂಗರ್ ಅಂದರೆ ನಾವು ಹಸಿವೆ ಎಣ್ಸೋಕ್ಕಾಗಲ್ಲ. ಹೇಟರ್, ಮಿಲ್ಕ್, ಪೌಡರ್ ಇವೆಲ್ಲ ಏನಾಗಲ್ಲ, ನಮಗೆ ಎಣ್ಸೋಕ್ಕಾಗಲ್ಲ. ಯಾಕಂದರೆ ಅದರಲ್ಲೆಲ್ಲ ಸಣ್ಣ ಕಣಗಳಿರ್ತವೆ. ಅದಕ್ಕೋಸ್ಕರ ನಾವು
ಎಣಿಸೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವೇನಂತೀವಿ ಅವಕ್ಕೆ ಅನ್ಕೌಂಟೇಬಲ್ ನೌನ್ ಅಂಥೇಳಿ ಕರಿತೀವಿ. ಇಷ್ಟೇನಾಯ್ತಂದರೆ ಕಾಂಟ್ರಾಕ್ಟ್ ನೌನಲ್ಲಿ ಈ 6 ಪ್ರಕಾರಗಳನ್ನು ತಿಳ್ಕೊಂಡಿವಿ. ಇವಾಗ ಅಬ್ಸ್ಟ್ರಾಕ್ಟ್ ನೌನ್ ನೋಡೋಣ. ಅಬ್ಸ್ಟ್ರಾಕ್ಟ್ ನೌನಲ್ಲಿ ಏನು ಮಾಡ್ತೀವಿ ನಾವು, ನೇಮ್ಸ್ ಆಫ್ ಕ್ವಾಲಿಟಿ ಬಗ್ಗೆ ಹೇಳ್ತೀವಿ. ಅಂದರೆ ಗುಣಮಟ್ಟದ ಮೇಲೆ ಈ ಒಂದು ಪದಗಳನ್ನು ಹೇಳ್ತೀವಿ. ಹಾನೆಸ್ಟಿ ಅಂದರೆ ಪ್ರಾಮಾಣಿಕತೆ. ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಹಾನೆಸ್ಟಿ ಪ್ರಾಮಾಣಿಕತೆ ಅನ್ನೋದು ಒಂದು ಉತ್ತಮವಾದಂತಹ ಪಾಲಿಸಿ ಅಥವಾ ನೀತಿ ಅಂಥೇಳಿ ಹೇಳ್ತೀವಿ. ಬ್ರೇವರಿ ಅಂದರೆ ಬುದ್ಧಿವಂತಿಕೆ. ಹಿಜ್ ಬ್ರೇವರಿ ಬ್ರಾಟ್ ಹಿಮ್ ದ ರಿವಾರ್ಡ್. ಅವರು ಬುದ್ಧಿಶಕ್ತಿಯಿಂದ ಏನು ಮಾಡಿದ್ರೆ ಆ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಅಂತ ಅರ್ಥ. ಹಿಜ್ ವಿಜ್ಡಮ್ ಅಂದರೂ ಕೂಡ ಇದೊಂದು ಬುದ್ಧಿಶಕ್ತಿ ಅಂತ ಅರ್ಥ. ನಮ್ಮ ಬುದ್ಧಿಶಕ್ತಿಯಿಂದ ನಾವೇನು ಮಾಡ್ಬೋದು, ಐಡೆಂಟಿಫೈ ಮಾಡ್ಕೊಬೋದು. ಅವನೇನು ಮಾಡಿದನಂತೆ, ಅವನ ಬುದ್ಧಿಶಕ್ತಿಯಿಂದ ಅವನು ಐಡೆಂಟಿಫೈ ಮಾಡಿಕೊಂಡು ಅಂಥೇಳಿ ಅರ್ಥ. ಇದು ಏನಂತೀವಿ, ಕ್ವಾಲಿಟಿ ಅಂತೇಳಿ ಕರಿತೀವಿ, ನೇಮ್ಸ್ ಆಫ್ ಕ್ವಾಲಿಟಿ. ಈಗ ನೇಮ್ಸ್ ಆಫ್ ಆ್ಯಕ್ಷನ್ ಅಂದರೆ ಕ್ರಿಯೆ ಅಂತ ಅರ್ಥ. ಜಜ್ಮೆಂಟ್ ಇದೊಂದೇನು ಕ್ರಿಯೆ ನಡೆದಿರ್ತೈತೆ, ಜಜ್ಮೆಂಟ್ ಕೊಡುವಂಥ ಕ್ರಿಯೆ ನಡೆದಿರ್ತೈತೆ. ಹಾಗೆ ಲಾಫ್ಟರ್, ಅಲ್ಲಿ ಏನಾಗಿರ್ತೈತೆ, ಅಲ್ಲಿ ಲಾಫ್ಟರ್ ಅಂದರೆ ನಗೋದು ಅಂತ ಅರ್ಥ. ಇಲ್ಲಿ ಏನಾದರೂ ಜಗತ್ತಿನಲ್ಲಿ ಒಳ್ಳೆಯ ಒಂದು ಮೆಡಿಷನ್ ಇದೆ ಅಂದರೆ ಅದು ನಮ್ಮ ನಗು ಅಂತ ಅರ್ಥ. ನಾವು ನಗ್ತಾಯಿದ್ರೆ ನಮ್ಮದು ಯಾವುದೇ ಒಂದು ಕಾಯಿಲೆಗಳು ಬರಲ್ಲ ಅಂತ ಅರ್ಥ. ಲಾಫ್ಟರ್ ಈಸ್ ದ ಬೆಸ್ಟ್ ಮೆಡಿಸಿನ್ ಆಫ್ ದ ವರ್ಲ್ಡ್ ಅಂತ ಅರ್ಥ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ಸ್ ಇದೆ. ಸ್ಟೂಡೆಂಟ್ ಆರ್ ವೇಟಿಂಗ್ ಫಾರ್ ದ ಡಿಕ್ಲೇರೇಷನ್ ಆಫ್ ರಿಸಲ್ಟ್. ಇಲ್ಲಿ ಏನು ನಡೆದಿದೆ, ರಿಸಲ್ಟನ್ನು ಡಿಕ್ಲೇರೇಷನ್ ಮಾಡುವಂಥ ಒಂದು ಕ್ರಿಯೆ ನಡೆದಿದೆ. ಸ್ಟೂಡೆಂಟ್ ಎಲ್ಲ ಏನು ಮಾಡ್ತಾಯಿದ್ದಾರೆ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾಯಿದ್ದಾರೆ. ಡಿಕ್ಲೇರೇಷನ್ ಅನ್ನೋದೊಂದು ಇದೊಂದು ಕ್ರಿಯೆ ಅಂತ ಅರ್ಥ. ಇಷ್ಟೇನಾಯಿತು, ನೇಮ್ಸ್ ಆಫ್ ಆ್ಯಕ್ಷನ್. ಇದು ಒಂದು ಅಬ್ಸ್ಟ್ರಾಕ್ಟ್ ನೌನಲ್ಲಿ ಬರುವಂಥದ್ದು. ಇವಾಗ ಅಬ್ಸ್ಟ್ರಾಕ್ಟ್ ನೌನಲ್ಲಿ 3ನೇ ಪ್ರಕಾರ ಯಾವುದಂದರೆ ನೇಮ್ಸ್ ಆಫ್ ಸ್ಟೇಟ್ ಆಫ್ ಮೈಂಡ್. ನಮ್ಮ ಮೈಂಡಿಗೆ ಸಂಬಂಧಪಟ್ಟಂತಹ ಒಂದು ಸ್ವಲ್ಪ ಪದಗಳಿಗೆ ಏನು ಅಂತೀವಿ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಕರಿತೀವಿ. ಸ್ಲವೇರಿ ಅಂದರೆ ಜೀತದಾಳಾಗಿ ಬದುಕೋದಂಥದ್ದು, ಗುಲಾಮಗಿರಿ ಅಂತ ಅರ್ಥ. ಹಾಗೆ ಯೂತ್ ಅಂದರೆ ಯೌವನ. ಪ್ರಾಬ್ಲಮ್ಸ್ ಅಂದರೆ ಸಮಸ್ಯೆಗಳು. ಡಿಸ್ಟ್ರಕ್ಷನ್ ಅಂದರೆ ಅಡೆತಡೆಗಳು ಅಂತ ಕರಿತೀವಿ. ಚೈಲ್ಡ್ಹುಡ್ ಅಂದರೆ ಬಾಲ್ಯತನ. ಇವೆಲ್ಲ ಏನಂತೀವಿ ನಾವು ನೇಮ್ಸ್ ಆಫ್ ಸ್ಟೇಟ್ ಆಫ್ ಮೈಂಡ್ಸ್ ಅಂತೇಳಿ ಕರಿತೀವಿ. ಎಲ್ಲ ಅಬ್ಸ್ಟ್ರಾಕ್ಟ್ ನೌನ್ಗೆ ಉದಾಹರಣೆಗಳು. ಇಷ್ಟು ನಾವು ನೌನ್ ಬಗ್ಗೆ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದುವರೆದಂಥ ಒಂದು ವಿಷಯದ ಮೇಲೆ ತರಗತಿಯನ್ನು ಮಾಡೋಣ. ಹಾಗಾಗಿ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.